ಎಗ್ ಬುರ್ಜಿಗೆ ಸೆಡ್ ಹೊಡೆಯುವಂತಹ ಜಬರ್ದಸ್ತ್ ಪನ್ನೀರ್ ಬುರ್ಜಿ ಇವತ್ತಿನ ನಮ್ಮ ಜೇಸ್ ಫ್ಯಾಮಿಲಿ ಕಿಚನ್ ಅಪ್ಪಟ್ಟ ಮನೆ ರುಚಿಲಿ ಬನ್ನಿ ಯಾವ ರೀತಿಯಾಗಿ ಮಾಡೋದು ತಿಳಿಸ್ಕೊಡ್ತೀವಿ. ಒಂದು ಬಾಣಲೆಯಲ್ಲಿ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೋಬೇಕು. ಇದಕ್ಕೆ ಸಾಸಿವೆ ಹಾಗೆ ಜೀರಿಗೆನ ಹಾಕೋಬೇಕು. ಇದು ಹಾಕಿದ ತಕ್ಷಣ ಒಂದೊಂದು ಕಲಿಸ್ಕೊಂಡು ಇದಕ್ಕೆ ನಾವು ಸಣ್ಣದಾಗಿ 2 ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿದ್ದೀವಿ. ಅದನ್ನು ನೀವು ಎಣ್ಣೆ ಕಾದಾದಮೇಲೆ ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ ಈ ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ಲೇಮು ಹೈಯಾಗೇ ಇರಬೇಕು ಈ ಒಂದು ಸ್ಪೆಷಲ್ ಡಿಶ್ ಮಾಡೋದಕ್ಕೋಸ್ಕರ. ಈರುಳ್ಳಿ ಕಂದು ಬಣ್ಣ ಬರೋ ತನಕ ನಿಧಾನವಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ಈ ಒಂದು ರೆಸಿಪಿ ತುಂಬಾ ಸುಲಭ, ಮನೆಯಲ್ಲೇ ಮಾಡ್ಬೋದು. ಇದು ನಮ್ಮ ಮನೇಲಿ ಸ್ಪೆಷಲ್ ಮಾಡುವಂತಹ ಡಿಶ್ ಅಂತಲೇ ಹೇಳ್ಬೋದು. ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ಳಿ. 2 ಮೀಡಿಯಮ್ ಸೈಜ್ ಟೊಮೆಟೊನ ತೊಗೊಂಡಿರೋದು, ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಸಾಲ್ಟ್ ಹಾಕಿದ್ಮೇಲೆ ಟೊಮೆಟೊನ ಹಾಕಿ ಮಿಕ್ಸ್ ಮಾಡಿಕೊಂಡು 2 ರಿಂದ 3 ನಿಮಿಷ ನೀವು ಹೈ ಫ್ಲೇಮಲ್ಲಿ ಒಂದು ಪ್ಲೇಟ್ನ ಮುಚ್ಚಿಡಬೇಕು. ವೀಡಿಯೋದಲ್ಲಿ ನೋಡ್ತಿದ್ದೀರಾ ನೀವು, ಎಣ್ಣೆ ಸಪ್ರೇಟಾಗಿ ಬಿಟ್ಕೊಂಡಿದ್ದೆ. ಇದಾದಮೇಲೆ ಈಗ ಅಚ್ಕಾರದ ಪುಡಿನ ನಾವು ಖಾರದಕ್ಕೋಸ್ಕರ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾವು ಅರಿಶಿನ ಹಾಕ್ಕೊಂಡಿದ್ದೀವಿ. ಹಾಗೆಯೇ ರುಚಿ ಹೆಚ್ಚಾಗೋದಕ್ಕೋಸ್ಕರ 1.5 ಟೇಬಲ್ ಸ್ಪೂನಷ್ಟು ಇಲ್ಲಿ ಪನ್ನೀರ್ ಮಸಾಲಾನ ತೊಗೊಂಡಿದ್ದೀವಿ. ಇದು ಯಾವುದೇ ಅಂಗಡಿಯಲ್ಲಿ ಕೂಡ ಸಿಗುತ್ತೆ. ಇದನ್ನ ಉಪಯೋಗಿಸ್ಕೊಂಡ್ರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ಇದಾದಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ನಿಧಾನವಾಗಿ ಕಲಿಸ್ಕೋಬೇಕಿದು. ಫ್ಲೇಮ್ ಹೈಯಲ್ಲೇ ಇರಲಿ. ಅದಾದಮೇಲೆ ನಾವು 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀವಿ. ಎಲ್ಲರೂ ಮುಂಚಿತವಾಗಿಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ, ಬಟ್ ಇಲ್ಲಿ ಈ ಒಂದು ಸ್ಪೆಷಲ್ ಡಿಶ್ಗೆ ನಾವು ಎಲ್ಲ ಪ್ರಾಸೆಸ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಉಪಯೋಗಿಸ್ಕೊಂಡಿದ್ದೀವಿ. ವೀಡಿಯೋದಲ್ಲಿ ತೋರಿಸೋ ಹಾಗೆ 1.5 ಕಪ್ಪಷ್ಟು ನೀವು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೈ ಫ್ಲೇಮಲ್ಲೇ 2 ರಿಂದ 3 ನಿಮಿಷ ಪ್ಲೇಟ್ ಮುಚ್ಚಿಡಬೇಕು. ಎಣ್ಣೆ ಮೇಲೆ ತೇಲೋ ತನಕ ಇದು ಬಾಯ್ಲ್ ಆಗಿರಬೇಕು. ಇದಾದಮೇಲೆ ಇವತ್ತಿನ ಸ್ಪೆಷಲ್ ಡಿಶ್ಗೆ ಮೇನ್ ಇಂಗ್ರೀಡಿಯೆಂಟ್ಸೇ ತುರಿದಿಟ್ಕೊಂಡಿರೋಂತಹ ಪನ್ನೀರ್. ಈ ಒಂದು ಡಿಶ್ಗೆ 200 ಗ್ರಾಮಷ್ಟು ಪನ್ನೀರನ್ನ ತೊಗೊಂಡಿದ್ದೀವಿ. ನೀವು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು ಅದ್ರ ಡಿಪೆಂಡ್ ಮೇಲೆ ನೀವು ಪನ್ನೀರನ್ನ ತೊಗೊಂಡು ಈ ರೀತಿ ಮಾಡಿರೋಂಥ ಪ್ರಾಸೆಸ್ನ ಫಾಲೋ ಮಾಡಿದ್ರೆ ವೆರಿ ಟೇಸ್ಟಿ ಆ್ಯಂಡ್ ಕಲರ್ಫುಲ್ ಪನ್ನೀರ್ ಬುರ್ಜಿ ರೆಡಿಯಾಗಿರುತ್ತೆ. ಸಣ್ಣದಾದಂತಹ ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಬಟರ್ನ ಉಪಯೋಗಿಸ್ಕೊಳ್ಳಿ, ಟೇಸ್ಟು ಚೆನ್ನಾಗಿರುತ್ತೆ. ಹೈ ಫ್ಲೇಮಲ್ಲೇ 2 ರಿಂದ 3 ನಿಮಿಷ ಮತ್ತೆ ಒಂದು ಪ್ಲೇಟ್ ಮುಚ್ಚಿಟ್ಟು ಆಗ ರೆಡಿಯಾಗಿರುತ್ತೆ ನಮ್ಮನೆ ಸ್ಪೆಷಲ್ ಡಿಶ್ ತುರಿದಿಟ್ಟಿರೋಂತಹ ಪನ್ನೀರ್ ಬುರ್ಜಿ. ನಾನ್ ವೆಜಿಟೇರಿಯನ್ ಏನು ರೀತಿ ತಿನ್ನೋದು, ಎಗ್ಗು ಚಿಕನ್ನು ಮಟನ್ನು, ವೆಜಿಟೇರಿಯನ್ಗೂ ಕೂಡ ಒಂದು ಸೂಪರ್ ಅಂತ ಡಿಶ್ನ ನಾವು ಮಾಡಿ ತೋರಿಸಿದ್ದೀವಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಸಖತ್ತಾಗಿರುತ್ತೆ. ಹಾಗೆಯೇ ಮಾಡೋದಕ್ಕೂ ಕೂಡ ಮನೆಯಲ್ಲೇ ಇರೋಂತಹ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ರೆಸ್ಟೋರೆಂಟ್ ಸ್ಟೈಲಲ್ಲೇ ಕೂಡ ನಾವು ಮಾಡಿದ್ದೀವಿ. ಅದಕ್ಕಿಂತ ಚೆನ್ನಾಗಿದೆ ಅಂತಲೂ ಪ್ರೌಡಾಗಿ ಹೇಳ್ಕೋಬೋದು. ಬ್ಯಾಚುಲರ್ಸು ಕೂಡ ಈ ಒಂದು ವಿಡಿಯೋನ ನೋಡಿ ನಾವು ತೋರಿಸಿರೋಂಥ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಸಖತ್ತಾಗಿ ಇರೋಂತಹ ಟೇಸ್ಟಿ ಪನ್ನೀರ್ ಬುರ್ಜಿ ರೆಡಿ ಇರುತ್ತೆ. ಯಾರೂ ಕೂಡ ಈ ಒಂದು ರೆಸಿಪಿನ ಮಿಸ್ ಮಾಡಬೇಡಿ. ದೋಸೆ ಜೊತೆಗೂ ಚೆನ್ನಾಗಿರುತ್ತೆ, ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ, ಪರೋಟಗಂತೂ ಸಖತ್ತಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ.